ರಾಜಕೀಯದವರು ಆ ಕಡೆ ಇನ್ಯಾರೋ ಫ್ರೆಂಡ್ಸು, ಆ ಕಡೆ ಇನ್ಯಾರೋ ಫ್ರೆಂಡ್ಸು, ಈ ಕಡೆ ವೆಜ್ಜು, ಆ ಕಡೆ ನಾನ್ ವೆಜ್ಜು, ಆ ಕಡೆ ಇಡ್ಲಿ, ಇದು ಡ್ರಿಂಕ್ಸ್. ಅಯ್ಯೋ ಅಂಬರೀಷ್ ನನಗೆ ಒಂದ್ಸಲ ಸಿಕ್ಬಿಟ್ಟು ಬಾಯಿ ಬಂದ ಹೋಗಲೇ ಇಲ್ಲ, ಬಾಯಿ ಬಂದ ಬೈದಾಕ್ಬಿಟ್ರು. ನೀನೇ ಮಾಡಿದ್ದು, ನೀನೇ ಇದು ಮಾಡಿದ್ದು ಬೈದಾಕ್ಬಿಟ್ರು. ನಂದು ಫಿಯೇಟ್ ಗಾಡಲ್ಲಿ ಹೊರಗಡೆ ಹಾಕಿದ್ದೆ. ಡಿಸ್ಕಸಲ್ಲಿ ಬಂದು ನಿನ್ನ ಮನೆ ಹತ್ರ ಹೋಗೋಣ ಅಂದರು. ಮಿಸಸ್ ಮಕ್ಕಳನ್ನ ಬರ್ದು ಸರಿ, ಅವರು ಬಂದು ಕೂಡಲೇ ನೀನು ಸ್ವಲ್ಪ ಮುಂದೆ ಹೋಗಂದ್ರು. ಆ ಕಾರಿಗೆ ಹೊಡಿತಾ ಇದ್ದಾರೆ. ಆಕಾಶ್ ಮಾರ್ವೇಶ್ದಲ್ಲಿ ಇಬ್ಬರೇ. ಅಪ್ಪಗೆ ಹೆಂಗೆ ಅಲ್ಲಿ ಯಾರೋ ವಜ್ಜೇಶ್ವರಿ ಯಾರೋ ನೋಡಿದಾಗ ಇದೆ, ನೀನು ನನ್ನ ಜೊತೆ ಕೂತ್ಕೋಬೇಡ, ಅವರು ನೀನು ಅಲ್ಲಿ ಗೊತ್ತಾಗ್ಬಿಡುತ್ತೆ, ನೀನು ಬೇರೆ ಕಡೆ ಕೂತ್ಕೊಂಡು. ಇವರು ವಿಸಿಲು ಅಪ್ಪ ಪುನೀತ್ ರಾಜ್ಕುಮಾರ್ಗೆ. ಅವರು ಅಲ್ಲಿ ಒಂಚೂರು ಆ ಟೈಮಲ್ಲೇ ನಾವು ಒಂಚೂರು ಶಿವಾಜಿ ಈ ಥರ ಪಿಕ್ಚರ್ ನೋಡಿದ್ದೀನಿ ದುನಿಯಾ ವಿಜಯ್ ಅವ್ರು ಫೋನ್ ಮಾಡಿದ್ದಾರೆ. ಈ ಥರ ಗೇಟಲ್ಲಿ ಬಂದು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿವಾಜಿ. ಇಲ್ಲ ಕಣ, ನೆಕ್ಸ್ಟ್ ಬಂದಾಗ ಅಲ್ಲಿ ಕರೆಸ್ಬಿಡೋಣ ನಾನು. ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ ಸಂಸ್ಕೃತಿಯಿಂದ ಬೆಳೆಸ್ಕೊಂಡಂಥ ವ್ಯಕ್ತಿ ರಾಜ್ಕುಮಾರ್. ಯಾರನ್ನು ನೀನು ಅಂತ ಅವ್ರು ಕರೆಯೋದೇ ಇಲ್ಲ. ಅವ್ರ ಮನೆಯಲ್ಲಿ ಕೂಡ ಕೆಲಸ ಮಾಡೋರಿಗೆ ಶರಣರ ವ್ಯಾಲ್ಯೂ ಇದು ಅವರ ಇದರಲ್ಲಿ ಸಾವಿನಲ್ಲಿ ಅಂದರೆ ಅಷ್ಟು ಜನ ಸೇರ್ತಾರೆ. ರಾಜ್ಕುಮಾರ್ ಅಷ್ಟು ದೂರದಲ್ಲಿ ಮೇಕಪ್ ಇದು ಮಾಡಿ ಕೂತ್ಕೊಂಡಿದ್ದಾರೆ. ಅವ್ರು ಇಮಿಡಿಯೇಟ್ಲಿ ಯಾರದು ಅಷ್ಟು ಚೆನ್ನಾಗಿ ಓಡ್ತಿದ್ರೆ ಹುಡುಗ ಅಂತ ಕೇಳಿದ್ರು. ಕರೀರಿ ಗೊತ್ತಾ ಇದೆ, ಆ ಫೀಲಿಂಗ್ ಹೇಳ್ತಾನೆ ಇದ್ದೆ. ನಮಗೆ ತಕ್ಷಣ ನೆನಪಾಗೋದು ಇನ್ನೊಂದು ವಿಚಾರ, ಹಿಮಾಲಯ ಮತ್ತು ಬಾಬಾಜಿಯವರ. ಅದರಲ್ಲಿ ನಾನು ಜಾಸ್ತಿ ಇದ್ದಿಲ್ಲ, ಹರಿ ಅಂತ ಒಬ್ಬರು ಇದ್ದಾರೆ. ಅವರೇ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಅದ್ರ ವಿಷಯ ಎಲ್ಲ ಇದು ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದು. ನಾವು ಫ್ರೆಂಡ್ಸ್ ಎಲ್ಲ ಮಂತ್ರಾಲಯ ಅಂದರೆ ನಾವೇ. ಬಟ್ ನಮಗೆಲ್ಲ ಕೆಲವು ಸಲ ವರ್ಕು ಡಿಸ್ಟರ್ಬ್ ಆಗುತ್ತೆ ಅಂತ ಅವರು ವರ್ಕ್ ಮಾಡಬೇಕು, ಸುಮ್ಮನೆ ಇರಬಾರ್ದು. ಅವ್ರ ಪಾಲಿಸಿನೇ ವರ್ಕ್ ಮಾಡಬೇಕು. ಯಾಕಂದರೆ ಫ್ಯಾಮಿಲಿ ಇದು ನಡಿಬೇಕಲ್ಲ. ವರ್ಕಿಂಗ್ ಇದೇ ವರ್ಕಿಂಗು. ಅವರು ಕಲ್ತಿದ್ದು ರಾಜ್ಕುಮಾರು ಕೂಡ ಅದೇ ಥರ ಅಂತಾನೆ. ರಾಜ್ಕುಮಾರು ಅಷ್ಟು ಅವ್ರ ಪ್ರೊಡ್ಯೂಸರ್ ಆಗಲಿ, ಅವ್ರು ಏನೇ ಆಗಲಿ, ಆ ಟೈಮ್ ಅಂದರೆ ಅಷ್ಟು ಗಂಟೆಗೆ ಅವರಲ್ಲಿ ಇರ್ಬೋದು. ಒಡೆ ಹುಟ್ಟಿದಾರಲ್ಲ ಅಂಬರೀಷ್ಗೆ ಕೇಳಿದ್ದೆ ನಾನು, ಏನು ಅಣ್ಣವ್ರು ಬಂದು ಕೂತಿದ್ದಾರೆ, ನೀವು ಲೇಟಾಗಿ ಬರ್ತಾಯಿದ್ರು. ಇಲ್ಲ ಬೈವರು ಡ್ರೈವರ್ಗೆ, ಇವನು ಮಾಡಿದ್ದು ಕಣೋ, ನಾನು ಅಂಬರೀಷ್ಗೆ ಸನ್ಲೈಟ್ ಹಿಂಗಂದರೆ ನೀವು ಟೈಮಿಗೆ ಬರ್ತೀರಾ ಅಂಬರೀಷ್ ಜೊತೆ ಒಂದು ಸಲ ಕರ್ಕೊಂಡು ಹೋಗಿದ್ರು ಸರ್. ಯಾರೋ ರಜನಿಕಾಂತ್ ಪಾರ್ಟಿ ನನ್ನ ಮನೆಗೆ. ಈ ಕಡೆ ಇದು ರಾಜಕೀಯದವರು, ಆ ಕಡೆ ಇನ್ಯಾರೋ ಫ್ರೆಂಡ್ಸು, ಆ ಕಡೆ ಇನ್ಯಾರೋ ಫ್ರೆಂಡ್ಸು, ಈ ಕಡೆ ವೆಜ್ಜು, ಆ ಕಡೆ ನಾನ್ ವೆಜ್ಜು, ಆ ಕಡೆ ಇಡ್ಲಿ, ಇದು ಡ್ರಿಂಕ್ಸ್. ನಾವು 10 ಗಂಟೆ ಹೋದ್ರೆ ಬೆಳಿಗ್ಗೆ ಎಷ್ಟು ಗಂಟೆ ಬರ್ತಾಯಿದ್ದೀವಿ? ಹಿಂದೆ 4 ಗಂಟೆ ಬರ್ತಾಯಿದ್ವಿ, 4-4:15. ನನಗೆ ನಾನು ಶಿವಾಜಿ ಮದ್ರಾಸ್ನಲ್ಲಿ ಒಂದು ಟೀ ಒಂದು ಬೀಡಿ, ಈ ಡೈಲಾಗ್ ನಂದು ಕಾರಲ್ಲಿ. ಡ್ರೈವರು ಸುಮ್ಮನೆ ನಾನು ಓಡಿಸ್ಕೊಂಡು ಹೇಳ್ತಾ ಇದ್ದೀನಿ, ಒಂದು ಟೀ ಒಂದು ಇದು ನಾವು ಕಷ್ಟಪಟ್ಟು ಇವಾಗ ಈ ಥರ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಬಿಟ್ರೆ ಹೆಂಗೆ? ಏನೋ ಒಂದು 2 ಬೈದುಬಿಟ್ಟು ಊಟ ಮಾಡ್ಬಿಟ್ಟು ಆವಾಗಲೇ ಆರೋಗ್ಯ ಈ ಥರ ಅಂಬರೀಷ್ ಥರ ಆಗೋಗ್ಬಿಟ್ರೆ ಸೇರಿಬಿಟ್ರೆ ಕಷ್ಟ. ಅಯ್ಯೋ ಅಂಬರೀಷ್ ನನಗೆ ಒಂದು ಸಲ ಸಿಕ್ಬಿಟ್ಟು ಬಾಯಿ ಬಂದ ಹೋಗಲೇ ಇಲ್ಲ, ಬಾಯಿ ಬಂದ ಬೈದಾಕ್ಬಿಟ್ರು. ನೀನೇ ಮಾಡಿದ್ದು, ನೀನೇ ಇದು ಮಾಡಿದ್ದು ಬೈದಾಕ್ಬಿಟ್ರು ಅವರು. ಆಮೇಲೆ ನನ್ನ ಮಿಸ್ಸಸ್ದು ನೀರು ದೋಸೆ ಮಾಡೋಳು ಭಾಳ ಇಷ್ಟ ಅವ್ರಿಗೆ. ಅಲ್ಲಿ ಶೇಷಾದ್ರಿಪುರಮಲ್ಲಿದ್ದು, ಅಲ್ಲಿ ಫೋನ್ ಮಾಡಿ ಹೇಳ್ಬಿಡು, ಇದು ಭಾಳ ಚೆನ್ನಾಗಿ ಮಾಡಿದೆಯಮ್ಮ, ಭಾಳ ಕೆಲವೆಲ್ಲ ಫುಡ್ ಮಾಡೋಳು ಭಾಳ ಇಷ್ಟ ಅವ್ರಿಗೆ. ಯಾವಾಗಲೂ ಅಂದರೆ ಫಸ್ಟ್ ನೀನು ಮಿಸ್ಸಸ್ ಕೊಡು ಅಂತ ಹೇಳೋದು. ಮಿಸ್ಸಸ್ ಫೋನ್ ಕೊಡು, ಮಿಸ್ಸಸ್ ಬಂದು ಅಲ್ಲಿ ಶೇಷಾದ್ರಿ ಮನೆಗೆ ಡಿಸ್ಗೈಸಲ್ಲಿ ಬಂದಿದ್ದರು. ಒಂದು ದಿವಸ ಏನು ಮಾಡಿದ್ರು, ನಂದು ಫಿಯೇಟ್ ಗಾಡಲ್ಲಿ ಹೊರಗಡೆ ಹಾಕಿದ್ದೆ. ಡಿಸ್ಗೈಸಲ್ಲಿ ಬಂದು ನಿನ್ನ ಮನೆ ಹತ್ರ ಹೋಗೋಣ ಅಂದರು. ಎಷ್ಟು ಮಜಾ ತಗೋತಾರಂದರೆ, ಆಮೇಲೆ ಟಕ್ಕಂತ ಫೋನ್ ಮಾಡಿ ನಿನ್ನ ಮಿಸ್ಸಸ್ಗೆ ಬಾಲ್ಕನಿಗೆ ಬರೋಕ್ಕೆ ಫಸ್ಟ್ ಫ್ಲೋರ್ಲಿದ್ವು ಮಿಸ್ಸಸ್ ಮಕ್ಕಳನ್ನ ಬಾಲ್ಕನಿ. ಸರಿ, ಅವರು ಬಂದು ಕೂಡಲೇ ನೀನು ಸ್ವಲ್ಪ ಮುಂದೆ ಹೋಗಂದ್ರು. ಆ ಕಾರಿಗೆ ಹೊಡಿತಾ ಇದ್ದಾರೆ, ಡಬಾ ಅಂತ. ಎದುರುಗಡೆ ಮನೆಯವರು ಇದ್ದಾರಲ್ಲ, ನನ್ನ ಮಿಸ್ಸಸ್ಗೆ ಹೇಳ್ತಾ ಇದ್ದಾರೆ, ಈ ಥರ ನೋಡಿ ಯಾರೋ ಮುದುಕ ಬಂದು ಹೊಡಿತಾ. ಈ ಥರ ಎಲ್ಲ ಭಾಳಷ್ಟು ಕಥೆಗಳಿದೆ. ಇಲ್ಲ, ಇವಾಗ ರೀಸೆಂಟ್ಲಿ ಇಲ್ಲ. ನಾವು ಲಾಸ್ಟ್ ನೋಡಿದ್ದು ಅಂದರೆ ಆಕಾಶ್ ಮಾರ್ವೇಶ್ದಲ್ಲಿ ಇಬ್ಬರೇ. ಅಪ್ಪಗೆ ಹೆಂಗೆ ಅಲ್ಲಿ ಯಾರೋ ವಜ್ಜೇಶ್ವರಿ ಯಾರೋ ನೋಡಿದಾಗ ಇದೆ, ನೀನು ನನ್ನ ಜೊತೆ ಕೂತ್ಕೋಬೇಡ, ಅವರು ನೀನು ಅಲ್ಲಿ ಗೊತ್ತಾಗ್ಬಿಡುತ್ತೆ, ನೀನು ಬೇರೆ ಕಡೆ ಕೂತ್ಕೊಂಡು. ಇವರು ವಿಸಿಲು ಅಪ್ಪ ಪುನೀತ್ ರಾಜ್ಕುಮಾರ್ಗೆ. ಹೌದು. ಆಮೇಲೆ ಇದು ದುನಿಯಾ ವಿಜಯ್. ಅದ್ರ ಮುಂಚೆ ಇನ್ನು ಸೂಪರ್ ಹಿಟ್ ಗಣೇಶ್, ಸೂಪರ್ ಹಿಟ್ ಮುಂಗಾರು ಮಳೆ, ಎಲ್ಲ ಡಿಸ್ಗೈಸು ಮುಂಗಾರು ಮಳೆ. ಅಯ್ಯೋ ತುಂಬ ಖುಷಿಪಟ್ಟರು. ದುನಿಯಾ ವಿಜಯ್ ಏನು ಮಾಡ್ದ, ಒಂದ್ಸಲ ಇವ್ರು ಏನು ಸಿಕ್ಕಿದ್ರು. ದುನಿಯಾ ವಿಜಯ್ ಒಂದ್ಸಲ ರಜನಿಕಾಂತ್ ಭಾಳ ಫ್ಯಾನು. ಅವರು ಚೆನ್ನೈಗೆ ಹೋದಾಗ ಸೆಕ್ಯೂರಿಟಿ ಏನೋ ಇದು ಮಾಡಿದೆ, ಆರ್ಟಿಸ್ಟ್ ಆಗಿರಲಿಲ್ಲ. ಅದನ್ನು ಪೇಪರಲ್ಲಿ ಕೊಟ್ಟಿದ್ರು. ಆಗ ಶಿವಾಜಿಯಲ್ಲಿ ಇದ್ರು. ಆಗ ನಾನು ತೋರಿಸ್ದೆ, ಈ ಥರ ನೋಡಿ ಸೆಕ್ಯೂರಿಟಿ ಹಿಂಗೆ ಮಾಡೋರೆ ಅಂತ. ಇಲ್ಲಮ್ಮ ಒಂದ್ಸಲ ಅವನು ಕರ್ಸೋಣ ಪಿಕ್ಚರ್ ನೋಡ್ಬಿಟ್ಟಿದ್ದೆ. ಯಾರು ಈ ಶಿವರಾಜ್ ಕುಮಾರ್ ಅವ್ರ ಹೆಸರೇನೇ ಇದೆ, ಅವ್ರ ಅಸ್ಟೆಂಟ್ ಯಾರೋ ರಘುನಂದನ್ ಹಿಡೀರಿ ಗೊತ್ತಾಗುತ್ತೆ ಅಂತ ಹೆಂಗೋ ಫೋನ್ ತಗೊಂಡು ಫೋನ್ ಮಾಡಿದ್ರು. ರಾತ್ರಿ ಫೋನ್ ಮಾಡಿಬಿಟ್ಟು ಹಣ ಅಂತವ್ರೆ. ಯಾರೋ ದುನಿಯಾ ವಿಜಯ್. ಯಾರೋ ನಾನು ದುನಿಯಾ ವಿಜಯ್ ಮಾತಾಡೋಣ, ಏನು ವಿಷಯ? ನಾನು ಸಲ ಗೇಟಲ್ಲಿ ಹೋಗಿ ನೋಡ್ಬಿಡ್ತೀನಿ ನಾನು.
ಸರಿ ನಾನು ಹೇಳ್ತೀನಿ, ನಾವು ಈ ಥರ ನಿಂದು ಈ ಥರ ಪೇಪರ್ಲಿ ಕೊಟ್ಟಿರೋದು ನಾನು ನೋಡಿದ್ದೀನಿ, ನಾನು ಹೇಳಿದ್ದೀನಿ. ಅವರು ಒಂದು ಸಲ ಕರ್ಸಕ್ಕೆ ಕೇಳಿದ್ದಾರೆ ಬ್ಯಾಂಗ್ಳೂರಲ್ಲಿ. ಬಟ್ ಈಗ ಬೇಕು ಅಂದರೆ ಇನ್ನೊಂದು ಸಲ ಹೇಳ್ತೀನಿ ಅಂತ ಫೋನ್ ಮಾಡಿದೆ ನೈಟೇ. ಅವರಲ್ಲಿ ಒಂಚೂರು ಆ ಟೈಮಲ್ಲೇ ನಾವು ಒಂಚೂರು ಶಿವಾಜಿ ಈ ಥರ ಪಿಕ್ಚರ್ ನೋಡಿದ್ದೀನಿ ನೋಡೋದು ದುನಿಯಾ ವಿಜಿ ಅವ್ರು ಫೋನ್ ಮಾಡಿದ್ದಾರೆ, ಈ ಥರ ಗೇಟಲ್ಲಿ ಬಂದು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿವಾಜಿ. ಇಲ್ಲ ಕಣ, ನೆಕ್ಸ್ಟ್ ಬಂದಾಗ ಅಲ್ಲಿ ಕರ್ಸ್ಬಿಡೋಣ ಅಂತ ಫೋನ್ ಡಿಸ್ಕಸ್ ಮಾಡಿ. ಇವರು ರಾತ್ರಿ ಪ್ರೊಡ್ಯೂಸರ್, ಡೈರೆಕ್ಟರ್ ದುನಿಯಾ ವಿಜಿ ಎಲ್ಲ ಸೇರಿಕೊಂಡು ರಾತ್ರಿ ಹೊರಟೋಗ್ಬಿಟ್ಟು, ನನಗೆ ಗೊತ್ತಿಲ್ಲ, ಬೆಳಿಗ್ಗೆ ನಾನು ಕಾರ್ ಡ್ರೈವಿಂಗಲ್ಲಿ ಇಲ್ಲಿ MS ರಾಮಯ್ಯ ಹೋಗ್ತಾ ಇದ್ದೀನಿ, ಫೋನು, ಅಣ್ಣ ನಾವು ನೀನು ರಾತ್ರಿ ತಲೆ ಕಟ್ಟಿ ಹೋಗ್ಬಿಟ್ಟು ಇಲ್ಲಿ ಬಂದುಬಿಟ್ಟಿದ್ದೀವಿ ಕೊಡಂಬಕ್ಕ ಚೆನ್ನೈಗೆ. ನನಗೆ ಅಲ್ಲಪ್ಪ, ಅವ್ರು ಏನು ಹೇಳಿದ್ದಾರೆ, ಬೆಂಗಳೂರು ಬಂದ ನಿಮ್ಗೆ ಕರ್ಸಿ ಅಂತ ಹೇಳಿದ್ದಾರೆ, ಈಗ ಹೋಗ್ಬಿಟ್ರೆ ಈಗೆಲ್ಲ ಹೇಳೋಕ್ಕಾಗಲ್ಲ, ಅದು ಫೋನ್ ಡಿಸ್ಕೌಂಟ್ ಮಾಡಿದೆ. ಪುನಃ ಫೋನ್ ಹೊಡಿತಾನೆ ಇದ್ದಾರೆ, ಅಣ್ಣ ಅಣ್ಣ ಅಂತ ಫೋನ್ ಇರ್ತಾರೆ. ಸರಿ, ಅವರು ಅವತ್ತು ಶೂಟಿಂಗು ಸುಬ್ಬಯ್ಯ ಅಂತ ಫೋನ್ ಮಾಡಿದೆ, ಶೂಟಿಂಗ್ ಲಿಕ್ಕ ಸರ್ ಹಿಂಗೆ ಒಂದೇ ಇಲ್ಲ ಸರ್, ಅವರು FI ಅವರು ಸುಬ್ಬಯ್ಯ ಅಂತ ರೈಟ್ ಹ್ಯಾಂಡ್ ಅವ್ರಿಗೆ. ಅವರು 10:30 ಏನಾರು 10 ನಾನು ಫೋನ್ ಮಾಡೋವಾಗ 10 ಗಂಟೆ ಆಗಬೇಕು, ಇನ್ನೊಂದು ಹಾಫ್ ಆನ್ ಅವರ್ಲ ರೆಡಿ ಆಗಿದ್ರು. ಸರಿ ನಾಪ್ರ ಫೋನ್ ಮಾಡ್ರೆ ಏನೋ ಕನೆಕ್ಷನ್ ಕೊಡು ಸರಕ್ಕೆ ಬಿಡ್ತಾನಲ್ಲ, 8-10 ಫೋನ್ ಬಂದುಬಿಡ್ತು ದುನಿಯಾ ವಿಜಿದು. ಸರಿ ಫೋನ್ ಮಾಡಿದೆ, ಶಿವಾಜಿ ಈ ಥರ ರಾತ್ರಿ ಈ ಥರ ತಲೆಗಟ್ಟಿ ಹೋಗ್ಬಿಟ್ಟು ಬಂದುಬಿಡೋರು ಅಂತ. ಯಾರು? ಪ್ರೊಡ್ಯೂಸರು, ಡೈರೆಕ್ಟ್ರು, ದುನಿಯಾ ವಿಜಿ ಎಲ್ಲ ಬಂದುಬಿಟ್ಟವ್ರು. ಅಲ್ಲಿ ನಿಮ್ಮ ಕಲ್ಯಾಣ ಮಂಟಪ ಹತ್ರ ಅಲ್ಲೇ ಪಕ್ಕದಲ್ಲಿ ಕೋಡಮಕ್ಕಲ್ಲಿ ರೂಮ್ ಹಾಕೋರು. ನನ್ನ ಕೆಲಸ ಮಾಡು, 11:30 ಬರೋಕ್ಕೆ ಹೇಳು, 11:30-12 ಗಂಟೆಗೆ ಬರೋಕ್ಕೆ ಹೇಳು ಕಲ್ಯಾಣ ಮಂಟಪಕ್ಕೆ. ಅವ್ರದ್ದು ಸಪ್ರೇಟ್ ಅವ್ರದ್ದು ಬೇರೆ ಜಾಗನೇ ಇದೆ ಅವ್ರದ್ದು ಮೀಟಿಂಗು, ದೊಡ್ಡ ಕಲ್ಯಾಣ ಮಂಟಪ. ಸರಿ ಫೋನ್ ಮಾಡಿವಿ, ಇವರು ಹೋದರು. ಸಿನಿಮಾ ನೋಡಿದ್ದೀನಿ ಅಂತ ಹೇಳ್ಬಿಟ್ರು ಇವರಿಗೆ. ಖುಷಿ ಇವ್ರೇನು ಮಾಡ್ಬಿಟ್ರೆ ಪ್ಲ್ಯಾನಿಂಗ್ ಆಗಿ ಎಲ್ಲ ಫೋಟೋ ತಗೊಂಡ್ಬಿಟ್ರು, ಏನು ಬೇಕಾದು. ಸರಿ ಖುಷಿಯಾಗಿ ಎಲ್ಲ ಇದು ಮಾಡಿ ಬಂದರು. ಇವರು ದುನಿಯಾ ವಿಜಿ ಟಿವಿನಲ್ಲಿ ಹೇಳಿದ್ರು, ರಘುನಂದನ್ ಈ ಥರ ಇದು ಮಾಡಿ ನಾವು ಮೀಟ್ ಮಾಡ್ಕೊಂಡ್ಬಂದು ಎಲ್ಲ ಇದು ಮಾಡಿ ಹೇಳಿದ್ರು. ಮೆಜೆಸ್ಟಿಗೆ ಥಿಯೇಟ್ರ್ ಇತ್ತು ಅವಾಗ, ಅಲ್ಲೇ ರಿಲೀಸ್ ಆಗಿದ್ದು. ಕಟ್ಔಟು ರಜನಿಕಾಂತು, ದುನಿಯಾ ವಿಜಿ, ಪ್ರೊಡ್ಯೂಸರು ಎಲ್ಲ ಕಟ್ಔಟ್ ದೊಡ್ಡದು ಹಾಕ್ಬಿಟ್ಟವ್ರೆ. ನನ್ನ ತಲೆ ಕೆಟ್ಟೋಗ್ಬಿಡ್ತು. ಇನ್ನು ಶಿವಾಜಿ ನಾನೇ ಮಾಡಿದೆ, ಏನೋ ಬೈದ್ಬಿಟ್ಟಾನ ಅಂತ ಬಿಟ್ಟು ಏನು ಮಾಡಿದೆ ಸರ್, ತಮಿಳ್ನವರೆಲ್ಲ ವಾದ್ಯಾರ ಅಂತ ಸಿನಿಮಾ ನೋಡ್ತಾ ಇದ್ದಾರೆ ಸರ್, ಎಲ್ಲ ತಮಿಳು. ವಾದ್ಯಾರ ಇದ್ದಿರುತ್ತಲ್ಲ, ಅಲ್ಸೂರ್ನವರು ಎಲ್ಲ ಆ ಕಡೆ ತಮಿಳು ಸಿನಿಮಾ ಹಿಟ್ಟು ಇನ್ನೂ ಇದಾಗ್ತಾಯಿದೆ. ನಾನು ಫೋನ್ ಮಾಡಿದೆ, ಅಪ್ಪ ಇಲ್ಲಿ ಈ ಥರ ಹಾಕ್ಬಿಟ್ಟವ್ರೆ, ನನ್ನ ತಪ್ಪು ತಗೋಬೇಡಂದೆ. ಪ್ರೊಡ್ಯೂಸರ್ ಬದುಕೊಳ್ಳು ಹೋಗೋ. ಅದು ರಜನಿಕಾಂತ್. ರಾಜ್ಕುಮಾರ್ದು ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ ಸಂಸ್ಕೃತಿಯಿಂದ ಬೆಳೆಸ್ಕೊಂಡಂಥ ವ್ಯಕ್ತಿ ರಾಜ್ಕುಮಾರ್. ಯಾರನ್ನು ನೀನು ಅಂತ ಅವ್ರು ಕರೆಯೋದೇ ಇಲ್ಲ. ಅವ್ರ ಮನೆಯಲ್ಲಿ ಕೂಡ ಕೆಲಸ ಮಾಡೋರಿಗೆ ಅವ್ರ ಜೊತೆ ಹಿಂಗೆ ಹೋಗ್ತಾ ಇದ್ರೆ ಎಲ್ಲ ಅಲ್ಲಿ ಕೆಲಸ ಕೊಡೋರು, ಇದು ಗಾರ್ಡನಲ್ಲಿ ಇದು ಮಾಡೋರು, ನಿಮ್ಮದು ತಿಂಡಿ ಆಯಿತಾ, ನಿಮ್ಮದು ಊಟ ಆಯಿತಾ, 4ನೇ ಕ್ಲಾಸ್ ಕಲ್ತಿದ್ರು ಕೂಡ. ಆದರೆ ಅವರ ಸಂಸ್ಕೃತಿ ಈ ಒಂದು ಮೋಡೆಲ್ ಆಗಿರಬೇಕು ಸಿನಿಮಾದವರು ಅನ್ನೋಂಥ ತೋರಿಸಿಕೊಟ್ಟವ್ರೆ ಡಾಕ್ಟರ್ ರಾಜ್ಕುಮಾರ್. ಅದನ್ನು ಇವರು ಫಾಲೋ ಮಾಡಿದ್ರು. ಅಲ್ಲಿಂದ ಇವರು ಕೂಡ ಅದನ್ನು ಎಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರು ಇದು ಮಾಡಿ ಮೀಟ್ ಮಾಡ್ತಾ ಅವಾಗ ಆಯಿತು. ನೀನು ಹೇಳಿದರು ರಾಜ್ಕುಮಾರ್, ಅದಕ್ಕೆ ಅವರು ಆ ವ್ಯಕ್ತಿತ್ವ ಅವರು ಹೇಳಿರೋದು. ಅವ್ರು ತೀರೋದಾಗ ಆ ವ್ಯಕ್ತಿತ್ವ ಇದನ್ನು ಅವರು ಹೇಳಿದ್ದು, ಶರಣರ ವ್ಯಾಲ್ಯೂ ಇದು ಅವರ ಇದರಲ್ಲಿ ಸಾವಿನಲ್ಲಿ ಅಂದರೆ ಅಷ್ಟು ಜನ ಸೇರ್ತಾರೆ ಅವತ್ತು. ಅದನ್ನೆಲ್ಲ ನೋಡಿ ಅವರು ಇಷ್ಟು ಜನ ಸೇರಬೇಕು ಅಂದರೆ ಆ ವ್ಯಾಲ್ಯೂ ಇದೆ ಅಂತ ಅವರು ಹೇಳಿದ್ದು. ಅದು ಸಿನಿಮಾ. ಈಗ ಈ ಪೇಪರಲ್ಲಿ ಒಂದು ಬರುತ್ತೆ, ಜನ ಸಿನಿಮಾ ಎಲ್ಲರೂ ನೋಡ್ತಾರೆ, ಬಟ್ ಸಿನಿಮಾದಲ್ಲಿ ನೀವು ಒಳ್ಳೆ ಕ್ಯಾರೆಕ್ಟ್ರು ಮಾಡಿಬಿಟ್ಟು ನಿಜ ಜೀವನದ ಕೆಟ್ಟ ಕ್ಯಾರೆಕ್ಟ್ರ್ ಮಾಡಿದ್ರೆ ಅದು ಒಪ್ಕೊಳ್ಳಲ್ಲ, ಜನ ಒಪ್ಕೊಳ್ಳಲ್ಲ, ಅದನ್ನು ಎಂದೂ ಒಪ್ಕೊಳ್ಳಲ್ಲ. ಕ್ವಶನ್ ಅದು. ನಿಮ್ಮ ರಿಯಲ್ ಲೈಫಲ್ಲಿ ಏನಿದೆ ಅಂತ ನೋಡ್ತಾರೆ. ಈಗ 74 ವರ್ಷದಲ್ಲಿ ಅವರು ಮೊನ್ನೆ ಜೈಲರ್ ಆದಮೇಲೆ ಈಗ ಇನ್ನೊಂದು ಪಿಕ್ಚರ್ ಬಂತಲ್ಲ, ವೇಟೆಯನ್ನು, ಈಗ ಕೂಲಿ ಮಾಡ್ತಾ ಇದ್ದಾರೆ. ಆ ವಯಸ್ಸಲ್ಲಿ ಅವರು ಇದನ್ನು ನಾವು ಅವರು ಸೀರಿಯಸ್ ಆಗಿದ್ದಾಗ ನಾವು 3-4 ಸಲ ಹೋಗಿದ್ವು ಚೆನ್ನೈಗೆ. MGR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಅಲ್ಲಿಂದ ಅವ್ರು ಸಿಂಗಾಪುರ್ಗೆ ಹೋಗಿದ್ದು. ಅವಾಗ ಅವ್ರು ಬಂದಮೇಲೆ ಅವ್ರು ಹೇಳಿದ್ರು, ಅದೊಂದು ಫೋಟೋ ಹಾಕ್ಬಿಡಿ ಇಂದಲ್ಲ. ಅವ್ರು ಹೇಳಿದರು, ನನಗೇನು ಗೊತ್ತಿಲ್ಲ, ನನಗೆ ಒಂದು ಬ್ರಿಡ್ಜು ಅದರ ಕೆಳಗಡೆ ಏನೋ ಲೈಟ್ ಕಾಣ್ತಾ ಇತ್ತು ಅಷ್ಟೇ. ಅಂದರೆ ದೇವ್ರ ಭಕ್ತ ಅವರು, ಸನಾತನ ಬಗ್ಗೆ ಭಾಳ ಅವ್ರಿಗೆ ರೆಸ್ಪೆಕ್ಟ್. ಸನಾತನ ಯಾವಾಗಲೂ ನಂಬ್ತಾರೆ ಅವರು. ನೆಕ್ಸ್ಟು ರಾಜ್ಕುಮಾರ್ ಹೆಂಗೆ ಅಂತ ಹೇಳಿದರೆ, ಇನ್ಸ್ಟಿಟ್ಯೂಟ್ ಮುಗಿದ ಕೂಡಲೇ ಉದಯ್ ಶಂಕರ್ ಬ್ರದರ್ ದತ್ತರಾಜ್ ಅಂತಿದ್ರು. ದತ್ತರಾಜ್ ಅವರು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ದು ತಮಿಳ್ ಬ್ಯಾಚಲ್ಲಿ ಒಂದು ಕನ್ನಡದವರೇ ಸತೀಶ್ ಅಂತ. ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದ್ರು. ಅವರೊಂದು ಇದು ಕೆರಳೆ ಸಿಂಹದಲ್ಲಿ ನನ್ನ ಅಸಿಸ್ಟೆಂಟಾಗಿ ಇದು ಬನ್ನಿ ಇದು ಮಾಡಿ ಅಂದರು. ಸರಿ ಶೂಟಿಂಗ್ ಸ್ಟಾರ್ಟ್ ಆಯಿತು ಮೈಸೂರಲ್ಲಿ. ಸೆಟ್ಟೆಲ್ಲ ಹಾಕಿದ್ರು, ರಾಜ್ಕುಮಾರ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸರಿ ದತ್ತರಾಜ್ ಏನು ಮಾಡಿದ್ರು, ನೀವು ಇನ್ಸ್ಟಿಟ್ಯೂಟಲ್ಲರಿಗೂ ಈ ಡೈಲಾಗ್ ಅಣ್ಣ ಅವ್ರದ್ದು ನೀವು ಸ್ವಲ್ಪ ಸುಮ್ಮನೆ ಓದಿ ಅಂತ ಹೇಳಿದ್ರು. ನಾನು ಅದು ಆ ಫೀಲಿಂಗ್ನಲ್ಲಿ ಓದ್ತಾ ಇದ್ದೀನಿ. ರಾಜ್ಕುಮಾರ್ ಹಸ್ದೂರದಲ್ಲಿ ಮೇಕಪ್ ಇದು ಮಾಡಿ ಕೂತ್ಕೊಂಡಿದ್ದಾರೆ. ಅವ್ರು ಇಮಿಡಿಯೇಟ್ಲಿ ಯಾರದು ಅಷ್ಟು ಚೆನ್ನಾಗಿ ಓಡ್ತಿದ್ರೆ ಹುಡುಗ ಅಂತ ಕೇಳಿದ್ರು. ಕರೀರೇ ಫೇಸ್ ಟು ಫೇಸ್ ರಾಜ್ಕುಮಾರ್ನ ಮೀಟ್ ಮಾಡಿದ್ದು ಕೆರಳಿಸಮದಲ್ಲಿ ಪ್ರೊಫೆಷ್ನಲಿ. ನೀವು ಭಾಳ ಚೆನ್ನಾಗಿ ಓಡ್ತೀರಾ. ಇಲ್ಲ ನಾವು ಈ ಥರ ಅಮೇರಿಕನ್ ನಿಮ್ಮನ್ನು ಮೀಟ್ ಮಾಡಿದ್ವು ಹಿಂದೆ ಅಲ್ಲಿ ಎಲ್ಲ. ಇನ್ನು ಮೇಲೆ ಡೈಲಾಗ್ ನೀವೇ ನನಗೆ ಹೇಳಿ
ಸಿನಿಮಾ ಫುಲ್ ಡೈಲಾಗ್ ನಾನೇ, ಮಾಧವಿಗೆ ಅವರಿಗೆಲ್ಲ ನಾನೇ ಡೈಲಾಗ್ ಎಲ್ಲ ಇದು ಮಾಡಿ ಆ ಇಮೋಷನ್ ನಿಮ್ಮ ಇನ್ಸ್ಟಿಟ್ಯೂಟ್ನವ್ರು ಏನು ಕಮ್ಮಿ ಇಲ್ಲ ಅಂತ ಹೇಳಿದ್ರು ಅವಾಗ. ಆಮೇಲೆ ಜೀವನ್ ಚಿತ್ರದ ಒಂದು ಇನ್ಸ್ಟಿಟ್ಯೂಟ್ ನಡೀತು, ಅವ್ರು ತುಂಬ ಪಿಕ್ಚರ್ಗಳು ಮಾಡಿದೆ. ಜೀವನ್ ಚಿತ್ರದಲ್ಲಿ ಎಲ್ಲ ಇದು ಡೈಲಾಗು ಅವ್ರಿಗೆ ನಾನೇ ಹೇಳ್ತಾ ಇದ್ದೆ. ಇಲ್ಲಿ ಅವರು ಹಿಮಾಲಯಕ್ಕೆ ಹೋಗ್ತಾರೆ, ಪಂಡ್ರಿಬಾಯರ್ನ ಇದರಲ್ಲೇ ತೋಟದ ಮೇಲೆ ಹಾಕಿತ್ತು, ಕಂಠೀರದಲ್ಲಿ ಸೆಟ್ಟು. 8 ಗಂಟೆಗೆ ನಾಳೆ ಬಂದುಬಿಡಿ ಅಂದರು. ಅವತ್ತು ಇದು ತೆಗೋತಾರೆ, ಮನೆಯೆಲ್ಲ ಇದಾಗಿರುತ್ತೆ, ತ್ರಿಶೂಲ ತೆಗೋತಾರೆ. ಇಂಥ ಮಕ್ಕಳು ಈ ಥರ ನೀವು ಇದು ಮಾಡಿ ಅವರು ಅಟ್ಯಾಕ್ ಮಾಡ್ತಾರೆ ಫ್ಯಾಮಿಲಿ ಮಕ್ಕಳಿಗೆ, ಕೇಳ್ತಾರೆ ಕ್ವಶನ್ಸ್. ಭಾಳ ಒಳ್ಳೆ ಸೀನ್ ಅದು. ಬೆಳಿಗ್ಗೆನೇ ಅವ್ರು ಏನು ಹೇಳಿದರು, ರಘುನಂದನ್ ನಿಮಗೆ ಟೋಟಲ್ ಜೀವನ್ ಚಿತ್ರ ಕಥೆ ಗೊತ್ತು, ಇದನ್ನು ನಿಮ್ಮ ಫೀಲಿಂಗಲ್ಲೇ ನೀವು ಓದಿ, ನಾನು ಕೇಳ್ತೀನಿ. ಗೊತ್ತಾ ಇದೆ ಆ ಫೀಲಿಂಗ್, ಹೇಳ್ತಾನೆ ಇದ್ದೆ. ಆಮೇಲೆ ನನಗೂ ಹೆದರಿಕೆ ಆಗೋಯ್ತು. ಎಲ್ಲವರು ಅಂದ್ಕೊಳ್ಳೆ ಪೇಪರ್ ಹಲ್ಲಿಟ್ಬಿಟ್ಟು ಭಗವಾನ ದೊರೆ ಬಂದು ಭಗವಾನ್ ಬಂದರು, ಅಣ್ಣ ರೆಡಿ ಅಂತ. ಏನು ಆ ಸಿನಿಮಾ ಹೋಗಿರೋದು ಇವಾಗ. ಆಮೇಲೆ ಆ ಸಿನಿಮಾ ಹೋದ್ಮೇಲೆ ಕರೆದ್ರು, ಏನು ರಘುನಂದನ್ನು ನೀವು ಅಂದರೆ. ನಾನು ಆಮೇಲೆ ಏನಾಯಿತು ಅಂದರೆ ಕೆರಡೆ ಸಿನಿಮಾ ಆದಮೇಲೆ ನಾನು ಸ್ವಲ್ಪ ಬೇರೆ ಡೈರೆಕ್ಟ್ರ್ ಅದು ದತ್ತಿಗೆ ಸಿಗಲಿಲ್ಲ, ಬೇರೆ ಅವರ ಅಸಿಸ್ಟೆಂಟ್ ಬೇರೆ ಇರ್ತಾರೆ. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದರೂ ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.